ಎವ್ರಿವನ್ ವೆರಿ ಗುಡ್ ಮಾರ್ನಿಂಗ್. ಇದು ಥರ್ಸ್ಡೇ ಮಾರ್ನಿಂಗ್. ಬೆಳಿಗ್ಗೆನೆ ಬೇಗ ಆಯ್ತು, ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಆನಂತರ ಹೊರಗಡೆ ಹೋಗಕ್ಕೆ ಪ್ರಿಪೇರ್ ಆಗ್ತಿದ್ವಿ. ಈಗ ಸ್ವಲ್ಪ ಬೇಗನೆ ಇದ್ವಿ. ಈಗ 7 ಗಂಟೆ ಆಗಿದೆ. ಇವಾಗ ರೆಡಿ ಆಗಿ ಬಂದಿದ್ದೀನಿ. ಅಂದ್ರೆ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅಲ್ಲಿ ಹೋಗಿ ಯಾವ ದೇವಸ್ಥಾನ ಏನು ಅಂತ ಎಲ್ಲ ಹೇಳ್ತೀನಿ ನಾನು. ಇವಾಗ ಫಸ್ಟ್ ರೆಡಿ ಆಗ್ಬಿಡೋಣ. ಪಾಪು ಇನ್ನು ಮಲಗಿದಾಳೆ, ದಿಯಾ ಅವಳು ಕೂಡ ರೆಡಿ ಮಾಡ್ಕೋಬೇಕು. ಈಗ ಮನೆಯವರೆಲ್ಲರೂ ರೆಡಿ ಆಗ್ತಿದ್ದಾರೆ. ಎಲ್ರು ತಿಂಡಿ ಮುಗಿಸ್ಕೊಂಡು ಹೊರಡ್ತೀವಿ. ಹೇಗಿದ್ರು ಹೊರಡೋದು 8:30 ಮೇಲೆ ಆಗುತ್ತೆ. ಹಾಗಾಗಿ ತಿಂಡಿನ ಮಾಡ್ಬಿಟ್ಟಿದೀನಿ, ತಿಂದ್ಬಿಟ್ಟೆ ಹೊರಡ್ಬಿಡೋಣ ಅಂತ. ಬೇಗನೆ ಹೋಗೋಣ ಅನ್ಕೊಂಡ್ವಿ. ಸ್ವಲ್ಪ ಲೇಟೇ ಆಯ್ತು ಎದ್ದಿದ್ದು. ಹಾಗಾಗಿ 9 ಗಂಟೆ ಅಷ್ಟರಲ್ಲಿ ಮನೆ ಬಿಡೋ ತರ ಹೊರಡ್ತೀವಿ. ಗೊತ್ತಿದ್ರೆ ಪ್ರಿಪೇರ್ ಆಗ್ಬೋದಿತ್ತು. ಹಾಗಾಗಿ ಇನ್ನು ಬೇಗನೆ ರೆಡಿಯಾಗಿ ಹೋಗ್ಬೋದಿತ್ತು. ಹಸ್ಬೆಂಡ್ ಬಂದು 10:30 ಆಗಿದೆ ರಾತ್ರಿ. ಅವಾಗ ಹೋಗೋಣ ಅಂದ್ರೆ ಆಗ ಅರ್ಜೆಂಟ್ ಆಗಿ ಮಲಗಿದ್ದು ಲೇಟ್ ಆಯ್ತು, ಎದ್ದಿದ್ದು ಲೇಟ್ ಆಯ್ತು ಅನ್ನಂಗೆ ಆಗೋಯ್ತು. ಎದ್ದು ಕೂಡ ಆದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದೀನಿ. ಇನ್ನೂ ಸ್ವಲ್ಪ ಕೆಲಸಗಳಿದೆ, ಏನು ಮಾಡಕ್ ಆಗೋದಿಲ್ಲ. ಅವರು ನಿನ್ನೆ ಬೆಳಿಗ್ಗೆನೆ ಹೇಳಿದ್ರೆ ಆಲ್ರೆಡಿ ಎಲ್ಲಾನು ಪ್ರಿಪೇರ್ ಮಾಡಿಟ್ಕೊಂಡು ಮಾರ್ನಿಂಗ್ ಬೇಗ ಹೊರಡೋದಕ್ಕೆ ರೆಡಿ ಆಗ್ಬೋದಿತ್ತು. ಅಷ್ಟು ಲೇಟ್ ಆಗಿರೋದಕ್ಕೆ ಇವಾಗ ಕೂಡ ಲೇಟ್ ಆಗ್ತಿದೆ. ಆದ್ರೂ ಅಮ್ಮ ಇನ್ನು ಹಾಲು ಕರ್ಕೊ ಬರ್ಬೇಕು, ಅವರು ಸ್ನಾನ ಮಾಡ್ಬೇಕು. ನಂದೇನೋ ಸ್ನಾನ ಆಗಿ ರೆಡಿ ಆಗಿದ್ದೀನಿ. ಪಾಪು ಸ್ನಾನ ಮಾಡಿಸಿ ಹೊರಡ್ಬೇಕು. ಎಲ್ರು ಆಲ್ರೆಡಿ ರೆಡಿಯಾಗಿ ಬಂದ್ರು. ಅಮ್ಮ ಕೂಡ ಬಂದಿದ್ರು, ಹಾಗೆ ನಾದ್ನಿ ಅವ್ರ ಹಸ್ಬೆಂಡ್ ಕೂಡ ಬಂದಿದ್ರು. ಇನ್ನೊಬ್ರು ನಾದ್ನಿ ಕೂಡ ಬಂದಿದ್ದಾರೆ, ಅಂದ್ರೆ ಹಸ್ಬೆಂಡ್ ಚಿಕ್ಕಪ್ಪನ ಮಗಳು, ಅವರು ಕೂಡ ಬಂದಿದ್ದಾರೆ. 5 ಜನ, ಅತ್ತೆ, ನಾನು, ಅಮ್ಮ, ನಾದ್ನಿ ಅವ್ರ ಹಸ್ಬೆಂಡ್, ಇನ್ನೊಬ್ಳು ನಾದ್ನಿ ಹಸ್ಬೆಂಡ್, ನಾನು, ಪಾಪು, ಎಷ್ಟು ಜನ ಹೊರಟಿದ್ವಿ. ಆಲ್ರೆಡಿ ಬಂದಿದ್ದೀವಿ ಇಲ್ಲಿಗೆ. ಈಗ ದರ್ಶನ ಹೇಗಿರುತ್ತೆ ಅಂತ ನೋಡೋಣ. ಇವತ್ತಂತೂ ತುಂಬಾ ರಶ್ ಇದೆ. ಶನಿವಾರ ಆಗಿರೋದ್ರಿಂದ ಇದೆ ಕಮ್ಮಿ ಅಂತಿದ್ದಾರೆ. ಭಾನುವಾರ ಅಥವಾ ಮಂಗಳವಾರ ಶುಕ್ರವಾರ ಬಂದ್ರೆ ಇನ್ನೂ ಜಾಸ್ತಿ ರಶ್ ಇರುತ್ತಂತೆ. ಒಳಗಡೆ ಹೋಗಿ ನೋಡೋಣ ಬನ್ನಿ. ಶ್ರೀ ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರ, ಗೌಡ್ಗೆರೆ, ಚನ್ನಪಟ್ಟಣ. ಇದು ನನಗೆ ದೇವಸ್ಥಾನ ಗೊತ್ತೇ ಇರಲಿಲ್ಲ ನಿಜಾಗ್ಲೂ. ನಾನು ಇನ್ಸ್ಟಾ ಯೂಸ್ ಮಾಡೋದಿಲ್ಲ, ಹಾಗಾಗಿ ಗೊತ್ತಿಲ್ಲ. ತುಂಬಾ ಜನ ಎಲ್ಲ ಇನ್ಸ್ಟಾ ನೋಡೇ ಬರ್ತಿರೋದು ಇಲ್ಲಿಗೆ. ನನಗೆ ನನ್ನ ಆದ್ಮೇಲೆ ಹೇಳಿದ್ದು ಇನ್ಸ್ಟಾದಲ್ಲಿ ನೋಡಿಲ್ವಾ ಅಂತ. ಇನ್ಸ್ಟಾ ಯೂಸ್ ಮಾಡೋದಿಲ್ವಲ್ಲ, ಹಾಗಾಗಿ ಗೊತ್ತಾಗಿಲ್ಲ. ಇಲ್ಲ ನೋಡಿಲ್ಲ ಅಂದೆ. ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳಿ. ಈ ರೀತಿ ಕಾಯಿ ಕಟ್ಟೋದಿರುತ್ತೆ, ಹರಕೆ ಮಾಡ್ಕೋಬಹುದು. ತುಂಬಾ ಒಳ್ಳೆ ದೇವ್ರಂತೆ, ನಂಬ್ಕೊಂಡ್ರೆ ಏನೇ ಕೆಲಸ ಇದ್ರೂ ಆಗುತ್ತಂತೆ. ಹೋಗ್ ಬರೋಣ ಅಂತ ಅಂದ್ರು. ಹಾಗಾಗಿ ಎಲ್ರು ಮನ್ಸ್ ಮಾಡಿ ಹಸ್ಬೆಂಡ್ ಬಂದ್ 2 ದಿನಕ್ಕೇನೆ ಹೊರಗಡೆ ಕರ್ಕೊ ಬರ್ತಿದ್ದಾರೆ. ಇದೇ ಫಸ್ಟ್ ಟೈಮ್ ಈ ರೀತಿ ಬರ್ತಿರೋದು. ನನಗೂ ಕೂಡ ಖುಷಿ ಆಗ್ತಿದೆ. ನೋಡೋಣ ದೇವಸ್ಥಾನ ಹೇಗಿದೆ, ಅಲ್ಲೆಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ. ನಾನ್ ಫಸ್ಟ್ ಟೈಮ್ ಬಂದಿದ್ದೀನಿ. ನಂತರ ಇನ್ನು ಯಾರ್ಯಾರು ಬರ್ಬೇಕು ಅನ್ಕೊಂಡಿದ್ದೀರಾ ಅವರು ಖಂಡಿತವಾಗ್ಲೂ ಬನ್ನಿ. ತುಂಬಾ ಒಳ್ಳೆ ಪ್ಲೇಸು. ಅನ್ಕೊಂಡಿರೋದು ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಕಾಯಿಗಳು ಕಟ್ಟಿದಾರಲ್ಲ, ಇದೇ ಸಾಕ್ಷಿ. ಇಷ್ಟು ಕಾಯಿಗಳನ್ನ ನೋಡಿ, ಅಪ್ಪ ಇಷ್ಟೊಂದು ಕಾಯಿಗಳನ್ನ ಕಟ್ಟಿದಾರ ಅನ್ನಿಸ್ತು. ಅಯ್ಯೋ, ಅದೆಷ್ಟು ಸಾವಿರ ಇದೆಯೋ, ಒಂದು 50,000ನೇ ಕಾಯಿಗಳಿದೆ ಅನ್ಸುತ್ತೆ, ಅಷ್ಟೊಂದು ಕಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು ನೋಡಿ. ಎಂಟ್ರೆನ್ಸಿಗೆ ಬಂದ ತಕ್ಷಣನೇ ಅಷ್ಟು ಖುಷಿ ಆಯ್ತು. ಕ್ಯೂ ನೋಡಿದ್ರೆ ಸುತ್ತಿ 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 ಸಾಕಾಯ್ತು, ಅಷ್ಟೊಂದು ಕ್ಯೂ ಇತ್ತು. ಇನ್ನು ಸಂಡೇ ಇನ್ನೂ ಡಬಲ್ ತ್ರಿಬಲ್ ಕ್ಯೂ ಇರುತ್ತಂತೆ. ಅಪ್ಪ ಸದ್ಯ ಇವತ್ತು ಬಂದು ನಾವು ಪುಣ್ಯ ಮಾಡಿದೀವಿ ಅನ್ಕೊಂಡು ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ನೋಡೋಣ. ಇಲ್ಲೆಲ್ಲ ಹರಕೆ ಕಟ್ಟೋದಕ್ಕೆ ಪ್ರದಕ್ಷಿಣೆ ಆಗ್ತಿದ್ದಾರೆ. 7 ಸುತ್ತು ಸುತ್ತಿ ಆನಂತರ ಹರಕೆ ಕಾಯಿನ ಕಟ್ಬೇಕಂತೆ. ಈಗ ದೇವಿ ದರ್ಶನ ಮಾಡ್ಕೊಂಡು ಆನಂತರ ಉಳ್ದಿರೋದನ್ನ ನೋಡೋಣ. ದೇವಿ ದರ್ಶನ ಆಯ್ತು, ಹೊರಗಡೆ ಬಂದ್ವಿ. ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಕೂಡ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಇನ್ನು ಈಗ ಕೆಲಸ ಎಲ್ಲ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ದಿನ ಬಿಟ್ಟು ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದೆಲ್ಲ ನೀರ್ ಹರಿಯೋದಾರೆಲ್ಲ ಮಾಡ್ತಾರಂತೆ. ಅವಾಗ ಇನ್ನೊಂದ್ಸಲ ಬರೋಣ. ಇವಾಗ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಆಗ್ತಿದೆ, ಹಾಗೇನೆ ನೋಡ್ಕೊಳ್ಳೋಣ. ಬಂದಿದ್ದಕ್ಕೂ ವಾವ್ ಅನ್ನಿಸ್ತ ತರಾನೇ ಇದೆ. ವಾವ್ ಅನ್ಸೋದ್ಕಿಂತ ಬೇರೆ ಕೆಲ್ಸಕ್ಕೆ ಬಂದಿದ್ವಿ, ಅದು ಕೂಡ ಸಕ್ಸಸ್ ಆಗುತ್ತೆ ಅನ್ಕೊಂಡು ಬೇಡ್ಕೊಂಡು ಹೋಗ್ತಿದೀವಿ.
ಹಾಗೆ ಅಲ್ಲಿ ಕಾಯಿನ ಅಂಟಿಸ್ತಿದ್ರಲ್ಲ ಅದನ್ನು ಕೂಡ ಮಾಡಿದೆ ನಾನು ಕೂಡ. ನನ್ನ ಕಾಯಿನ ಹಾಗೆ ಇಟ್ಕೊಳ್ತು ಆಗುತ್ತೆ ಅನ್ಕೊಂಡಿದೀನಿ, ನೋಡೋಣ ಆದಾಗ ನಾನು ಅನ್ಕೊಂಡಿರೋದು ಆಗಿದೆ ಅಂತ ಹೇಳ್ತೀನಿ. ಇವಾಗ ಫಸ್ಟ್ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಹತ್ರ ಹೋಗಿ ನೋಡ್ಕೊಂಡ್ ಬರೋಣ. ಇದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಟ್ಯಾಚ್ಯೂ ಮೇಲೆ ಹೋಗೋದಕ್ಕೆ. ಇದೆಲ್ಲ ರಿಯಲ್ ಬಂಡೆ ತರಾನೇ ಮಾಡಿದ್ದಾರೆ, ಚೆನ್ನಾಗಿ ಲುಕ್ ಕಾಣಿಸ್ತಿದೆ. ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಅಂತೂ ಸಖತ್ತಾಗಿದೆ. ಅದು ಎಷ್ಟು ಕಿಲೋ ಇದೆ ಅಂತ ಹೇಳಿದ್ರು, ನಾನು ಮರ್ತ್ಬಿಟ್ಟೆ. ಅಂತೂ ನೋಡೋದಕ್ಕೂ ಬಿಡಲ್ಲ, ಪೊಲೀಸ್ನವರೆಲ್ಲ ತಗೊಳ್ತಿದ್ದಾರೆ ಹೋಗ್ರಿ ಹೋಗಿ ಹೋಗಿ ಅಂತ. ಸಖತ್ ರಶ್ ಇದ್ರೆ ಅವರು ಕೂಡ ಏನ್ ಮಾಡಕ್ಕಾಗುತ್ತೆ, ಹೋಗಿ ಬೇಗ ನೋಡ್ಕೊಂಡು ಹೋಗಿ ಹೋಗಿ ಅಂತಿರ್ತಾರೆ. ಇಲ್ಲೂ ಕೂಡ ದೇವರಿದೆ, ದೇವಿ, ಅದನ್ನ ಕೂಡ ನೋಡ್ಕೊಂಡು ಕೆಳಗಡೆ ಬಂದ್ವಿ. ಇಲ್ಲೇನೋ ಪೂಜೆ ಮಾಡ್ತಿದ್ರು, ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಅಲ್ಲಿ ನಾನು ಯಾರನ್ನೋ ಕೇಳ್ದೆ, ಅವ್ರು ಹೇಳಿದ್ರು ಚಾಮುಂಡೇಶ್ವರಿಗೆ ಈ ರೀತಿ ಉಪ್ಪಲ್ಲಿ ಕರ್ಪೂರನ ಹಚ್ಚಿ ಆರತಿನ ಮಾಡ್ತಾರೆ, ಇಲ್ಲಿ ಮಾಡೋದು ಇದೇ ತರ ಅಂತ. ಅದನ್ನ ನೋಡೋಣ. ಆಮೇಲೆ ಇಲ್ಲಿ ಬಸವಣ್ಣ ಇರುತ್ತೆ, ಅದನ್ನು ಕೂಡ ನೋಡ್ತಾರೆ. ಇಲ್ಲಿ ನಾವ್ ಏನಾದ್ರೂ ಮನ್ಸಲ್ಲಿ ಅನ್ಕೊಂಡು ಅದ್ರ ಕೆಳಗೆ ಕೂತ್ಕೊಂಡ್ರೆ ಅದು ನಮ್ಮನ್ನ ಮುಟ್ಟಿದ್ರೆ ಆಗುತ್ತೆ ಅಂತ, ಮುಟ್ಟಿಲ್ಲ ಅಂದ್ರೆ ಆಗಲ್ಲ ಅಂತ ಅಲ್ಲಿ ಕೂತ್ಕೊಂಡು ಕೇಳ್ಕೊಳ್ತಾರೆ. ಬೇಗ ಬೇಗನೆ ಅದು ಕೈನ ಮುಟ್ಟುತ್ತೆ, ಇಲ್ಲ ಆಗಲ್ಲ ಅನ್ನೋರಿಗೆ ಮುಟ್ಟೋದೇ ಇಲ್ಲ. ಚೆನ್ನಾಗಿದೆ, ಎಷ್ಟು ಹೈಟ್ ಇದೆ ಅಂದ್ರೆ ಸ್ಲಿಮ್ ಆಗಿ ಕೂಡ ಇದೆ, ಚೆನ್ನಾಗಿದೆ. ಹಸು ಅಂತೂ ಇದು ಎತ್ತಲ್ಲ, ಹಸು. ಎಲ್ರು ಕೂಡ ಭಕ್ತಿಯಿಂದ ಬೇಡ್ಕೊಂಡವ್ರೆ. ನಾನು ಕೂಡ ನಮಸ್ಕಾರ ಮಾಡ್ಕೊಂಡು, ನಾನೇನು ಕೇಳ್ಕೊಳಕ್ ಹೋಗ್ಲಿಲ್ಲ. ಅಲ್ಲಿ ಯಾರೋ ಒಬ್ರು ಎರಡೆರಡ್ ಸಲ ಕೇಳಕ್ ಬಂದ್ರು. ಬಸವಣ್ಣ 2 ಸಲ ಕೇಳಕ್, ಒಂದ್ಸಲ ಕೈ ಮುಟ್ಟಾದ್ಮೇಲೆ ಇನ್ನ ಒಂದ್ಸಲ ಕೇಳಕ್ ಬಂದ್ರೆ ಅದು ಎದ್ದು ಹೋಗ್ಬಿಡುತ್ತಂತೆ, ಅಲ್ಲಿ ನಿಂತ್ಕೊಳ್ಳೋದಿಲ್ವಂತೆ ಮತ್ತೆ ಆ ಜಾಗದಲ್ಲಿ, ಮತ್ತೆ ಯಾರಿಗೂ ಏನು ಹೇಳೋದು ಇಲ್ವಂತೆ ಮತ್ತೆ. ಹಾಗಾಗಿ ಅದು ವಾಪಸ್ ಹೋಗ್ಬಿಡ್ತು. ನಾನು ಸ್ವಲ್ಪ ನೋಡ್ತಾ ನಿಂತಿದ್ದು, ಆನಂತರ ಬಂದೆ. ನೋಡ್ಬೋದು ಎಲ್ರು ಕೂಡ ಈ ರೀತಿ ಉಪ್ಪ ಮೇಲೆ ಕರ್ಪೂರ ಇಟ್ಟು ಬೆಳಗಿ ಪೂಜೆನ ಮಾಡ್ತಿದ್ದಾರೆ. ನಾನು ಈ ರೀತಿ ಯಾವತ್ತೂ ನೋಡಿರ್ಲಿಲ್ಲ ಯಾವ ದೇವಸ್ಥಾನದಲ್ಲೂ ಕೂಡ. ಇದ್ರ ಮೇಲೆ ಉಪ್ಪಿನ ಮೇಲೆ ಆರತಿನ ಮಾಡೋದನ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಹಾಗೆ ದಿಯಾ ಹಸ್ಬೆಂಡ್ ನಿಂತ್ಕೊಂಡು ನೋಡ್ತಾ ಇದ್ರು ಎಲ್ಲಾನು. ಅವ್ರದ್ದು ಕೂಡ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಹಾಗೆ ನಾನು ಕೂಡ ಒಂದು ವಿಡಿಯೋನ ಮಾಡಿಸ್ಕೊಂಡೆ. ಅಲ್ಲೇ ಫೋಟೋಗ್ರಾಫರ್ ಕೂಡ ಇದ್ದಾರೆ ವಿಡಿಯೋ ಮಾಡ್ಕೊಡೋದಕ್ಕೆ. ಅವ್ರ ಜೊತೆ ಒಂದು ವಿಡಿಯೋನ ಮಾಡಿಸ್ಕೊಂಡೆ. ಹಸ್ಬೆಂಡ್ ಕರ್ದೆ, ಅವ್ರು ಬರ್ಲಿಲ್ಲ, ನಾನು ಒಬ್ಳೆ ಮಾಡಿಸ್ಕೊಂಡೆ ಪಾಪು ಜೊತೆ. ಅಂದ್ರೆ ಅವ್ರಿಗೆ ಅಷ್ಟೊಂದು ಇಷ್ಟ ಇಲ್ಲ ಫೋಟೋ ವಿಡಿಯೋಗೆಲ್ಲ, ಹಾಗಾಗಿ ಅವ್ರು ಬರ್ಲಿಲ್ಲ. ಆ ನಂತರ ಊಟನ ಮುಗಿಸ್ಕೊಂಡು ಅಲ್ಲಿ ಮೈಸೂರ್ಗೆ ಹೊರಟ್ವಿ. ಮೈಸೂರು ಚಾಮುಂಡೇಶ್ವರಿ ಬೆಟ್ಟನ ನೋಡ್ಕೊಂಡು ಸ್ವಲ್ಪ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ. ಹೇಗಿದ್ರು ಅಲ್ಲೇ ಹತ್ರ ಅಲ್ವಾ, 80 ಕಿಲೋಮೀಟರ್ ಆಗುತ್ತೆ ಆ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ, ಹಾಗಾಗಿ ಹೊರಟ್ವಿ. ಇಲ್ಲಂತೂ ಗೊಂಬೆಗಳು ಸಖತ್ತಾಗಿರುತ್ತೆ, ಒಂದಕ್ಕಿಂತ ಒಂದೊಂದು ಯಾವ್ದು ತಗೊಳ್ಳೋಣ ಯಾವ್ದು ಬಿಡೋಣ ಅಂತ. ಹಾಗೇನೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ದೇವಸ್ಥಾನ ಒಳಗಡೆ ಹೋಗ್ಬೇಕು. ಅದೇ ಚಾಮುಂಡೇಶ್ವರಿ ದೇವಸ್ಥಾನ ಒಳಗಡೆ ವಿಡಿಯೋನ ಮಾಡಕ್ಕಾಗಲಿಲ್ಲ, ಬರೀ ಹೊರಗಡೆ ಮಾತ್ರ ಮಾಡ್ಕೊಂಡಿದೀನಿ. ಅದನ್ನ ನಿಮ್ಗೆ ಶೇರ್ ಮಾಡ್ತೀನಿ. ಈ ಬ್ಯಾಗ್ ಇದೆಯಲ್ಲ, ಇದನ್ನ ದಿಯಾಗೆ ತಗೊಂಡೆ ನಾನು. ಅದನ್ನ ಇವಾಗ ಫಸ್ಟ್ ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡ್ ಬಂದು ಆನಂತರ ನನ್ನ ಜೊತೆ ಸಿಗ್ತೀನಿ. ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ಇಲ್ಲೂ ಕೂಡ ತುಂಬಾ ಕ್ಯೂ ಇದೆ, ನೋಡೋಣ ಎಷ್ಟು ಬೇಗ ಮುಗಿಯುತ್ತೆ ಅಂತ. ಆಲ್ರೆಡಿ ನಾವು ಬಂದಿರೋದೇ 4 ಗಂಟೆ ಆಗಿದೆ. ನಾವು ದರ್ಶನ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ 6-7 ಗಂಟೆ ಆಗಿರುತ್ತೆ ಅನ್ಸುತ್ತೆ ಹೊರಗಡೆ ಬರೋ ಅಷ್ಟರಲ್ಲಿ. ಹಾಗೇನೆ ಮುಗಿಸ್ಕೊಂಡ್ ಬಂದ್ವಿ. ಆನಂತರ ಹೊರಗಡೆ ನಿಂತ್ಕೊಂಡು ಹಾಗೆ ಪೂಜೆ ಮಾಡಿದ್ವಿ. ಪೂಜೆನ ಮುಗಿಸ್ಕೊಂಡು ಹೊರಡೋಣ ಅಂತ ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು, ಫೋಟೋ ಎಲ್ಲ ತಗೊಂಡು ಆನಂತರ ಹೊರಟ್ವಿ. ಅಲ್ಲಿ ಒಂದು ವ್ಯೂ ನೋಡೋದಕ್ಕೆ ಪ್ಲೇಸ್ ಮಾಡಿದ್ದಾರೆ ಇವಾಗ. ಅದು ಫಸ್ಟ್ ಎಲ್ಲ ಇರ್ಲಿಲ್ಲ, ಇವಾಗ ಮಾಡಿದ್ದಾರೆ. ಮೈಸೂರಂತೂ ಸಖತ್ತಾಗಿ ಕಾಣುತ್ತೆ ಅಲ್ಲಿಂದ. ಮೈಸೂರು ಅಂದ್ರೆ ನಮ್ಗೆ ಯಾವಾಗ್ಲೂ ಗೊತ್ತಾಗೋದು ಪೀಸ್ಫುಲ್ ಆಗಿ ಸೈಲೆಂಟ್ ಆಗಿರುತ್ತೆ, ಅಷ್ಟೊಂದು ಗಲಾಟೆ ಎಲ್ಲ ಇಲ್ಲ. ಆದ್ರೆ ಬೆಂಗಳೂರಲ್ಲಂತೂ ಸಖತ್ ಗಲಾಟೆ. ಆನಂತರ ಅಲ್ಲಿಂದ ಬರುವಾಗ ಇಲ್ಲೊಂದು ಪ್ಲೇಸ್ ನೋಡಿದ್ವಿ. ಇಲ್ಲಿ ಮಣ್ಣಿಂದ ಮಾಡಿರುವಂತ ದೇವರು ಅಥವಾ ಬೇರೆ ಬೇರೆ ಎಲ್ಲಾ ತರದ್ದು ಕೂಡ ಪ್ರಾಣಿಗಳು, ಪಕ್ಷಿಗಳು,
ಟೆಂಪಲ್ ಈ ತರ ಎಲ್ಲಾನು ಕೂಡ ಮಣ್ಣಿಂದ ಮಾಡಿದಾರಂತೆ. ಅದನ್ನ ನೋಡೋಣ ಅನ್ಕೊಂಡು ಒಳಗಡೆ ಹೋಗ್ತಿದ್ವಿ. ಅಲ್ಲಿ ಕೂಡ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು. ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ಗಣಪನ ಮಾಡಿದ್ದಾರೆ ಮಣ್ಣಲ್ಲಿ. ಅದು ಕೂಡ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಆನಂತರ ಅಲ್ಲೂ ಕೂಡ ಶಾಪಿಂಗ್ ಮಾಡೋದಕ್ಕೆ ಒಳಗಡೆ ಕೂಡ ಮಾಡಿದ್ದಾರೆ. ಇನ್ನು ಈಗ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ, ಇನ್ನು ಪ್ರಿಪರೇಷನ್ ಮಾಡ್ಕೊಳ್ತಿದ್ದಾರೆ ರೆಡಿ ಮಾಡೋದಕ್ಕೆಲ್ಲ. ಇನ್ನು ನೆಕ್ಸ್ಟ್ ಟೈಮ್ ಬರೋ ವರ್ಷದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇವಾಗ ಓಕೆ ಓಕೆ ಅನ್ನೋ ತರ ಇದೆ. ಅಷ್ಟೊಂದು ಬ್ಯಾಡ್ ಆಗಿನಿಲ್ಲ, ಚೆನ್ನಾಗಿದೆ. ಮಣ್ಣಲ್ಲಿ ಮಾಡಿರುವಂತದ್ದು ಅವರ ಕಲೆ ತಕ್ಕಾಗಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಬಂದಿದೆ. ನವಿಲು ಪ್ರತಿ ಒಂದು ಪ್ರಾಣಿಗಳನ್ನು ಕೂಡ ಮಾಡಿದ್ದಾರೆ ಇಲ್ಲಿ. ಸಿಂಹ ಇರ್ಬೋದು, ಆನೆ ಇರ್ಬೋದು, ಬರ್ಡ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಮಾಡಿದ್ದಾರೆ ಮಣ್ಣಿಂದಾನೆ. ಹಾಗೆ ಇಲ್ಲಿ ಚರ್ಚ್ ಕೂಡ ಮಾಡಿದ್ದಾರೆ, ಮತ್ತೆ ಮುಸ್ಲಿಮ್ಸ್ ಅವ್ರದ್ದು ಮಾಡಿದ್ದಾರೆ. ಹಾಗೆ ಇಲ್ಲಿ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಇತ್ತು. ನಾನು ಹಾಗೆ ಫಿಶ್ ಕಾಲ್ಗೆ ಮಾಡಿಸ್ಕೊಂಡೆ. ಸಾಂತಾ ಕ್ಲಾತ್ ಕೂಡ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಕಾರು ಈ ರೀತಿ ಬೇರೆ ಬೇರೆ ಆಕ್ಟಿವಿಟಿ ಎಲ್ಲ ಮಾಡಿದ್ದಾರೆ ಅಲ್ಲ ಇಲ್ಲಿ. ಮಂಜಾರಿ ಈ ರೀತಿ ಬೇರೆ ಬೇರೆ ಅನಿಮಲ್ಸ್ ಎಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಕಾಟನ್ ಅನಿಮಲ್ಸ್ ಎಲ್ಲ. ಹಾಗೆ ಈ ಕಡೆ ಬಂದ್ರೆ ಒಂಟೆ ಈ ರೀತಿ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಇಲ್ಲಿ ಬರ್ಡ್ಸ್ ಕೂಡ ಇತ್ತು, ಅಲ್ಲಿ ಸೌಂಡ್ ಕೂಡ ಕೇಳೋದಕ್ಕೆ ಸಖತ್ತಾಗಿದೆ. 1000 ಇದೆ ಅನ್ಸುತ್ತೆ ಬರ್ಡ್ಸ್. ಅಷ್ಟೊಂದು ಕಿಯ ಪಿಯ ಕಿಯ ಪಿಯ ಅಂತ ಇದೆ. ಅದು ಸೌಂಡ್ ಮಾತ್ರ ಸಖತ್ತಾಗಿದೆ ನೋಡೋದಕ್ಕೆ. ಅದನ್ನೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ. ವಾವ್, ಎಷ್ಟು ಚೆನ್ನಾಗಿ ಕಲರ್ ಕಲರ್ ಬರ್ಡ್ಸ್ ಇದಾವೆ ಅಂತ. ಇನ್ನು ಇಲ್ಲಿ ರೆಡಿ ಮಾಡ್ತಿದ್ದಾರೆ. ಇವಾಗ ಇನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ದಾರೆ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಬರೋ ವರ್ಷದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಬರ್ಡ್ಸ್ ನೋಡ್ಬೋದು ನೀವು. ಇಲ್ಲಿ 3D ಪಿಕ್ಚರ್ಸ್ ಇತ್ತು, ಅದ್ರಲ್ಲಿ ಕೂಡ ಫೋಟೋ ತಗೊಂಡ್ವಿ. ಇಲ್ಲಿ ನೋಡ್ಬೋದು. ವಾವ್, ಎಷ್ಟು ಚೆನ್ನಾಗಿರುತ್ತೆ ಇದಂತೂ. ಮೀನೆಲ್ಲ ಕಾಲೆಲ್ಲ ಕಚ್ಚುತ್ತಾ ಇರುತ್ತೆ, ಮುಲು ಮುಲು ಅಂದ್ರೆ ಚಕ್ಕಳ್ಗಿಳೆ ಕೊಟ್ಟಂಗ ಆಗುತ್ತೆ. ನಾನಂತೂ ತುಂಬಾ ಎಂಜಾಯ್ ಮಾಡ್ದೆ ಇದ್ರಲ್ಲಿ. ಎಲ್ರು ಕೂಡ ಮಾಡಿಸ್ಕೊಳ್ತಿದ್ದಾರೆ. ಈ ರೀತಿ ಮಸಾಜ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಅಂತ. ಚೆನ್ನಾಗಿ ಅನ್ನಿಸ್ತು ಕೂಡ, ನನಗಂತೂ ಇಷ್ಟ ಆಯ್ತು ಇದನ್ನ ಮಾಡಿಸ್ಕೊಂಡಿದ್ದು. ಇಲ್ಲಿ ಬಂದಿದ್ದಕ್ಕೆ ಇದಾದ್ರೂ ಯೂಸ್ ಆಯ್ತಲ್ಲ ಅನ್ಕೊಂಡೆ. ಹಾಗೇನೆ ಅಮ್ಮ ಕೂಡ ಮಾಡಿಸ್ಕೊಂಡು ನಾನ್ ಮಾಡಿಸ್ಕೊಳ್ಳೋದು ನೋಡಿ. ಅವರು ಸ್ವಲ್ಪ ಹೊತ್ತು ಅಂದ್ರೆ 10 ನಿಮಿಷ ಅಷ್ಟೇ, 100 ರೂಪಿ ತಗೊಳ್ತಾರೆ. ಚೆನ್ನಾಗಿತ್ತು. ಹಾಗೆ ಬೇರೆಯವರು ಅಲ್ಲಿ ಫುಲ್ ಬಾಡಿ ಮಸಾಜ್ ಮಾಡ್ತಾರಲ್ಲ, ಆ ರೀತಿ ಮಾಡಿಸ್ಕೊಳ್ತಿದ್ದಾರೆ. ಅದಕ್ಕೆ ಏನಂತಾರೋ ಗೊತ್ತಿಲ್ಲ. ಅದನ್ನ ಕೂಡ ಮುಗಿಸ್ಕೊಂಡು ಆನಂತರ ಮನೆ ಅಂದ್ರೆ ಬೇರೆ ವಿಡಿಯೋ ಕೂಡ ಇದೆ, ತುಂಬಾ ಲೆಂತ್ ಆಗ್ಬಿಡುತ್ತೆ ಅಂತ KRS ಗೆ ಹೋಗಿದ್ವಿ. ಅಲ್ಲಿ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿ ಒಂದು ಪಾಪು ಇತ್ತು, ಅದ್ರ ಬೆಣ್ಣೆ ಆಗ್ತಿದೆ ಕೈನ. ಮೀನೆಲ್ಲ ಎಷ್ಟು ಮುತ್ಕೊಳ್ತಿರವೆ. ಹಾಗೆ ಬೇಡ ಬೇಡ ಅಂದ್ರು ಬಂದ್ ಮತ್ತೆ ಅದ್ರೊಳಗಡೆನೆ ಕೈ ಹಾಕ್ತಿದೆ ಪಾಪ. ಆ ಹುಡುಗಂಗಂತೂ ತುಂಬಾ ಇಷ್ಟ ಆಗಿದೆ ಫಿಶ್. ನನ್ ಮಗಳು ಮುಟ್ಟು ಅಂದ್ರೆ ಮುಟ್ಲೇ ಇಲ್ಲ, ಅವಳು ಎದ್ರುಕೋಬಿಡ್ಲು. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಗಾಯ್ಸ್. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.